ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಮೇಲೆ ಕುಖ್ಯಾತ ಗ್ಯಾಂಗ್ಸ್ಟರ್ ಹೆಸರು. ಪ್ಯಾಲೇಸ್ ಮೇಲೆ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನ ಬರೆದು ವಿಕೃತಿಯನ್ನ ಮರೆದಿದ್ದಾರೆ. ನಂದಿಗಿರಿಧಾಮದಲ್ಲಿರುವ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಲಾರೆನ್ಸ್ ಬಿಷ್ಣೋಯ್ ಕುಖ್ಯಾತ ಅಂತಾರಾಷ್ಟ್ರೀಯ ದರೋಡೆಕೋರ ಇವನ ಹೆಸರನ್ನ ಬರೆದಿದ್ದಾರೆ ಕಿಡಿಗೇಡಿಗಳು. ಆತನ ಹೆಸರನ್ನ ಬರೆದಿಲ್ಲ, ಕೆತ್ತಿದ್ದಾರೆ. ಕಿಡಿಗೇಡಿಗಳ ವಿಕೃತಿಗೆ ನಂದಿಗಿರಿಧಾಮದಲ್ಲಿ ಪ್ರವಾಸಿಗರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಷ್ಣೋಯ್ ಹೆಸರು ಬರೆದಿದ್ದಾರೆ. ನಂದಿಗಿರಿಧಾಮದಲ್ಲಿರುವ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಬಳಿ ಯಾರೋ ಕಿಡಿಗೇಡಿಗಳು ಲಾರೆನ್ಸ್ ಬಿಷ್ಣೋಯ್ ಕುಖ್ಯಾತ ಅಂತಾರಾಷ್ಟ್ರೀಯ ದರೋಡೆಕೋರನ ಹೆಸರನ್ನ ಕೆತ್ತು ಹೋಗಿರೋದನ್ನ ಗಮನಿಸ್ತಾ ಇದ್ದೀರಿ ನೀವು. ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಯಾರ ಕಿಡಿಗೇಡಿಗಳ ಕೆಲಸ, ಈ ಕುತಂತ್ರಿ ಕೆಲಸವನ್ನ ಮಾಡಿದ್ದಾದ್ರೂ ಯಾಕೆ, ಇದ್ರ ಹಿಂದಿರುವಂತಹ ಉದ್ದೇಶ ಏನು, ಯಾವಾಗ ಆಗಿದ್ದು, ಯಾರ ಗಮನಕ್ಕೂ ಬರ್ದಲೇ ಇರೋ ರೀತಿ ಇದು ಹೇಗಾಯ್ತು, ಹಾಗಾದ್ರೆ ಇವೆಲ್ಲವೂ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಲಾರೆನ್ಸ್ ಬಿಷ್ಣೋಯ್ ಈತನ ಹೆಸರನ್ನ ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಕೇಳಿರ್ತೀರಿ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಘಟನೆಗಳು ಬಂದಾಗ ದರೋಡೆಕೋರ ಇವನೊಬ್ಬ ದರೋಡೆಕೋರ, ಇವನ ಹೆಸರನ್ನ ಅಲ್ಲಿ ಯಾರೋ ಕೆತ್ತು ಹೋಗಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಅಂತ ಹಾರ್ಟ್ ಸಿಂಬಲ್ ಬರೀ ಹಾಕಿದ್ದಾರೆ. ಈ ಹುಡುಗಿ ಹೆಸರು ಬರೆದಾಗ ಹಾರ್ಟ್ ಸಿಂಬಲ್ ಹಾಕಿರ್ತಾರಲ್ಲ, ಹಂಗೆ ಲಾರೆನ್ಸ್ ಬಿಷ್ಣೋಯ್ಗೆ ಹೆಸರು ಬರೆದೋಗಿದ್ದಾರೆ. ಆತನ ಅಭಿಮಾನಿ ಯಾರಪ್ಪ? ಅವನಿಗೂ ಅಭಿಮಾನಿಗಳಿರ್ತಾರ? ಹಾಗಾದ್ರೆ ಆತನಿಗೂ ಅಭಿಮಾನಿಗಳಿರ್ತಾರ ಅನ್ನೋ ಪ್ರಶ್ನೆ. ಈಗ ಸೆಕ್ಯೂರಿಟಿ ಅನುಮಾನ ಕಾಡುತ್ತೆ. ಹೇಗಿದೆ ಹಾಗಾದರೆ ಇದು ಯಾವುದು ಕೂಡ ಯಾವುದೋ ಒಂದು ಚಾಕ್ ಪೀಸ್ ತೊಗೊಂಡ್ರು ಹಿಂಗೆ ಅಂದರು ಹೋದ್ರು ಅನ್ನೋಕ್ಕಾಗಲ್ಲ. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಮೇಲೆ ಅವನಿಗೆ ಧೈರ್ಯ ಕೂಡ ಬೇಕಾಗುತ್ತೆ, ಭಯ ಇರುತ್ತೆ. ಇಷ್ಟೆಲ್ಲ ಬರೀಬೇಕಾದ್ರೆ ಯಾರೂ ಸುತ್ತಮುತ್ತ ನೋಡಲಿಲ್ವಾ? ಹಾಗಾದರೆ ನೋಡಿ, ಅಲ್ಲಿ ಲಾರೆನ್ಸ್ ಬಿಷ್ಣೋಯ್ ಲವ್ ಸಿಂಬಲ್ ಎಲ್ಲ ಹಾಕಿದ್ದಾರೆ. ನಂದಿಗಿರಿಧಾಮ ಇದೆಯಲ್ಲ, ನಂದಿ ಹಿಲ್ಸ್ ಅಂತೀವಲ್ಲ, ಅಲ್ಲಾಗಿರುವಂತಹ ಘಟನೆ ಇದು. ಪ್ಯಾಲೇಸ್ ಮೇಲೆ ಈ ಲಾರೆನ್ಸ್ ಬಿಷ್ಣೋಯ್ ಹೆಸರು ಬರೆದಿದ್ದಾರೆ, ವಿಕೃತಿ ಮರೆದಿದ್ದಾರೆ. ಇದು ವಿಕೃತಿ ಅಂತನಾ ಅಥವಾ ಹಿಂಗೆ ಚರ್ಚೆ ಆಗಲಿ ಅಂತ ಮಾಡಿದಾರಾ? ಬೇರೆ ಏನಾದರೂ ಖತರ್ನಾಕ್ ಐಡಿಯಾಗಳಿತ್ತ? ಗೊತ್ತಿಲ್ಲ. ಓಕೆ, ಈ ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ನಾನು, ಒಬ್ಬ ದರೋಡೆಕೋರ ಅಂತ. ಇವನ್ನ ಬಿಷ್ಣೋಯ್ ಗ್ಯಾಂಗ್ನ ಮುಖ್ಯಸ್ಥ ಅಂತ ಕೂಡ ಈತನಿಗೆ ಕುಖ್ಯಾತಿ ಬಂದಿದೆ ಈಗ ಆಲ್ರೆಡಿ. ಬಟ್ ಇವನಿಗೂ ಅಭಿಮಾನಿಗಳು ಯಾರಿರ್ತಾರೆ ಅನ್ನೋದು ನನಗೆ ಅವಾಗಲಿಂದಲೂ ಕಾಡ್ತಾರೋ ಅಭಿಮಾನ. ಇವನ ಹೆಸರನ್ನು ತಗೊಬಂದು ಬರೆಯೋ ಉದ್ದೇಶ ಏನು? ಆಮೇಲೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಬೇರೆ ಯಾರ್ದೋ ಹೆಸರು ಬರೆದಿದ್ರೆ ಒಂದು ರೀತಿ. ಹಂಗಲ್ಲ, ಬಿಷ್ಣೋಯ್ ಹೆಸರು ಬರೆದೋಗಿದ್ದಾರೆ. ಒಬ್ಬ ದರೋಡೆಕೋರನಿಗೆ ಸಪೋರ್ಟ್ ಮಾಡುವ ಮನಸ್ಥಿತಿಗಳು ಯಾರು? ಎಸ್, ಹೌದು, ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಅಂತಲೇ ಕರೆಯೋದು. ನಾನು ಹೇಳಿದ್ನಲ್ಲ, ಅಂತಾರಾಷ್ಟ್ರೀಯ ದರೋಡೆಕೋರ ಇವನೊಬ್ಬ. ಬಿಷ್ಣೋಯ್ ಸಂಸ್ಥೆಯ ಮುಖ್ಯಸ್ಥ ಇವನು, ಗ್ಯಾಂಗ್ಸ್ಟರ್ ಅವನೊಬ್ಬ. ಈ ಶೂಟರ್ ವಿಚಾರಕ್ಕೆ ಅಂದರೆ ಈ ಒಂದು ವಿಪರೀತ ಸದ್ದಾಗಿತ್ತು ಹಿಂದೆ ಎಲ್ಲ. ಲಾರೆನ್ಸ್ ಬಿಷ್ಣೋಯ್ ಅಂತ ನೀವು ಗೂಗಲ್ ಮಾಡಿಬಿಟ್ರೆ ಅವನ ಇಡೀ ಹಿಸ್ಟ್ರಿಯೇ ಬಂದೋಗ್ಬಿಡುತ್ತೆ, ಯಾವುದ್ಯಾವುದ್ರಲ್ಲಿ ತಗ್ಲಾಕೊಂಡಿದ್ದ ಎಂತೆಂಥ ಖತರ್ನಾಕ್ ಕೆಲಸಗಳಲ್ಲಿ ಅಂತ. ಬಟ್ ಇವನಿಗೆ ಯಾರು ಅಭಿಮಾನಿಗಳಿದ್ದಾರೆ, ಅವನ ಹೆಸರನ್ನು ತಂದು ಯಾಕೆ ಬರೆದ್ರು, ಅವ್ರ ಉದ್ದೇಶ ಏನು, ಅವ್ರ ಮನಸ್ಥಿತಿ ಏನು? ಬಿಷ್ಣೋಯ್ಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇವ್ರುಗಳ ಮನಸ್ಥಿತಿ ಏನು? ಒಬ್ಬ ದರೋಡೆಕೋರನಿಗೆ ಸಪೋರ್ಟ್ ಮಾಡುವಂಥವ್ರ ಮನಸ್ಥಿತಿ ಯಾರಿಗಿದೆ ಇಲ್ಲಿ? ಆಮೇಲೆ ಬಂದು ಬರೆದಿರೋದಲ್ಲಿ ನಂದಿ ಹಿಲ್ಸ್ನಲ್ಲಿ, ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಜಾಗದಲ್ಲಿ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಇದು ಬರ್ದಿರೋರು ಯಾರು, ಏನು, ಎತ್ತ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಅಲ್ಲಿ ಸೆಕ್ಯೂರಿಟಿ ಇಷ್ಟೊಂದು ಹೀನಾಯವಾಗಿದೆಯಾ? ಇಷ್ಟೆಲ್ಲ ಬರೆಯೋ ತನಕ ಯಾರು ಕೇಳೋರು ಹೇಳೋರು ಯಾರು ಇರಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ವಿದ್ಯಾ, ಖಂಡಿತ. ಏನು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಏನು ಬೇಸಿಗೆ ಅಂದ್ರೆ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಅಂತಾನೆ ಕರಿತಕ್ಕ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂಥ ಅದು
ಏನು ಹೆಬ್ಬಾಗ್ಲು ಬಂದ ತಕ್ಷಣನೇ ಸಿಗ್ತಕ್ಕಂಥದ್ದೇ ನಮ್ಗೆ ಬೇಸಿಗೆ ಅರಮನೆ. ಆದ್ರೆ ಈಗ ಪ್ರತಿನಿತ್ಯ ಪ್ರವಾಸಿಗರು ಅಲ್ಲಿ ಹೋಗಿ ಬೇಸಿಗೆ ಅರಮನೆ ಅಂದ್ರೆ ಟಿಪ್ಪು ಸುಲ್ತಾನು ರಜೆ ದಿನಗಳಲ್ಲಿ ವಿಶ್ರಾಮ ಪಡ್ಕೊಳಕ್ಕೆ ಅಲ್ಲಿ ಒಂದು ಬಂದು ತಣ್ಣಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕುತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ದ. ಆ ಒಂದು ಸ್ಥಳದಲ್ಲಿ ಈಗ ಅಭಿವೃದ್ಧಿ ಮಾಡಿ ಅದನ್ನ ಸ್ವಲ್ಪ ಹೈಟೆಕ್ ಆಗಿ ಅದನ್ನ ಮಾಡಿದ್ರು. ಆದ್ರೆ ಈಗ ಅದ್ರ ಮೇಲೆ ಏನು ಪ್ಯಾಲೇಸ್ ಮೇಲೆ ಇರ್ತಕ್ಕಂಥ ಒಂದು ದೊಡ್ಡದಾಗಿ ಬರೆದಿದ್ದಾರೆ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನ. ಆದ್ರೆ ಇದು ಯಾರು ಬರ್ದಿದ್ದಾರೆ, ಯಾಕೆ ಬರ್ದಿರತಕ್ಕಂಥ ಕೂಡ ಈಗ ನಿಗೂಢ. ಇನ್ನು ಇಲ್ಲಿ ಆಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ, ಅದ್ರ ಮುಂದ್ಗಡೆ ಸೆಕ್ಯೂರಿಟಿ ಇರ್ತದೆ. ಏನು ಹೆಬ್ಬಾಗ್ಲು ನಾವು ಎಂಟ್ರಿ ಆಗ್ತೀವಿ ನಂದಿ ಬೆಟ್ಟದ ಮೇಲೆ, ಆ ಎಂಟ್ರಿ ಆಗಿದ ತಕ್ಷಣ ಎಡಗಡೆ ಬರ್ತದೆ, ಎಡಗಡೆಯಲ್ಲಿ ಕೂಡ ಅಲ್ಲಿ ಸೆಕ್ಯೂರಿಟಿ ಇರ್ತದೆ. ಆದ್ರೆ ಸೆಕ್ಯೂರಿಟಿ ಯಾಕೆ ಆ ಒಂದು ಬರೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಗಮನಿಸಿ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಅನುಮಾನ ಕೂಡ ಈಗ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ವಹಿಸಬೇಕಾಗಿತ್ತು. ಆದ್ರೆ ಇದು ಇನ್ನೂ ವಿವಾದ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಈಗ ಈ ಒಂದು ಮಾಧ್ಯಮಗಳಲ್ಲಿ ಕೂಡ ಈ ಒಂದು ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಕೂಡ ಏನು ಹಿಂದೂ ಕಾರ್ಯಕರ್ತ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸಾಮಾಜಿಕ ಕಾರ್ಯಕರ್ತರು ಈಗಾಗಲೇ ಎಚ್ಚೆತ್ತುಕೊಂಡು ಇದ್ರ ವಿರುದ್ಧ ಧ್ವನಿಗೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು. ಅಲ್ಲಿ ಏನು ಪುರಾತತ್ವ ಇಲಾಖೆಗೆ ಸೇರ್ತಕ್ಕಂಥ ಈ ಒಂದು ಏನು ಬೇಸಿಗೆ ಅರಮನೆ ಈ ರೀತಿಯಾಗಿ ಒಬ್ಬ ಕುಖ್ಯಾತ ಒಂದು ರೌಡಿ ಇರ್ತಕ್ಕಂಥವ್ರು ಕುಖ್ಯಾತ ಅವನನ್ನ ಇವತ್ತು ಭೀಷ್ಣವೇನಿದ್ದಾನೆ ಅವನ ಹೆಸರು ಈಗ ಇಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಎಡಮಾಟ ಕೊಡ್ತಕ್ಕಂಥದ್ದು ಇವತ್ತು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.